ಯವ್ವ ಪಾಪ ನೋಡ್ಬೇ ಗಿರ್ಜಕ್ಕ ಚಿಗವ ಬಂದ್ರೆ ಅಮ್ಮ ಹೊಡೆದ್ ಕಳ್ಸಾಳ ಪಾಪ. ಏನು ಹೊಡಲ್ಲ? ಅಯ್ಯೋ ದೇವ್ರೆ ಪಾಪ. ಯಾಕೆ ಎದ್ರ ಸಂಬಂಧ? ಅಯ್ಯೋ ಅವರು ಬಂದಾರ ದಾಸಿ ಮಾಡಿದ್ದೆಲ್ಲ ನೀ ತಿನ್ನಕ, ದಾಸಿ ತಿನ್ನಕ ಬಂದಾರ ಅಂತ ತಿಳ್ಕೊಂಡು ಅಮ್ಮ ಬಾಯಿಗೆ ಬಂದಂಗೆ ಬೇಯತ್ ಗುಟ್ಲೆ ಪಾಪ ಅವರು ಇಲ್ಲ ಇವ ನೀನು ದಾಸಿ ತಿನ್ನಕ್ ಬಂದಿಲ್ಲ ಅಂತ ಅವ್ರು ಇವ್ರ ಕಿವಿ ಬೇರೆ ಕೇಳಂಗಿಲ್ಲಲ್ಲ, ಒಂದಕ್ಕಿನ್ನೊಂದು ಜೋಡಿಸ್ಕೊಂಡು ಪಾಪ ಅವ್ರಿಗೆ ಒಂಥರ ಕೌ 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 ಮಾಡಿ ಕಡಿಗೆ ಏನೋ ಕೊಲ್ತೀಯ ಬಿಡ್ತೀಯ ಅಂತ ಏನೇನ ಅಂದು ಒಟ್ಟೆ ಹೊಡೆದೇ ಬಿಟ್ರು ಪಾಪ. ಬೇಜಾರು ಮಾಡ್ಕೊಂಡು ಹೋದ್ರವ. ಅಯ್ಯೋ ದೇವ್ರೇ, ಅಲ್ರಿ ಎತ್ತೀರ ಏನು ಬೇಕಂತ ಮಾಡ್ತೀರಾ ಬ್ಯಾಡ್ ಅಂತ ಮಾಡ್ತೀರಾ ನೀವು? ನಮಗೆ ನೀವು ಸಾಕಾಗಿ ಹೋಗೈತೆ ನೋಡ್ರಿ ಎತ್ತಿರತ್ತಾಗ. ಆ ಕಿವಿಗೆ ಹಾಕೊಳ್ಳೋ ಮಷಿನ್ ನಿಗರ್ ಬಡ್ದು ನೀರು ಕುಡ್ದು ಇಟ್ಟಿರತ್ತಾಗ ಬೆಂಕಿ ಹತ್ತಾಕತ್ತಾಗ. ಈಗ ನೋಡ್ರ ನಿಮ್ಮ ಕಿವಿ ಕೇಳಂಗಿಲ್ಲ, ತಣ್ಣಗೆ ಇದ್ದರೆ ಇರ್ಬೇಕ. ಆ ನಮ್ನಿ ನೀವು ಮಾಡೋ ಕೆಲಸ ಏನಿತ್ರಿ ಎತ್ತೀರ? ಅಯ್ಯೋ ದೇವ್ರೆ, ನಾ ಏನ್ ಮಾಡಿದೆ ಅಂತೀರಿ? ಮಾಡೋದೆಲ್ಲ ಮಾಡಿ ಹಂಗೆ ಹೊಡಿ ಕೆಲಸ ಇತ್ತನ ಪಾಪ. ಎದಕ್ ಬಂದಿತ್ತ ಏನ? ಎದಕ್ಕಂತ ಗೊತ್ತಿಲ್ಲವ ನನಗೂ ಅಷ್ಟು. ಇಲ್ಲ ಅವ, ಓ ಹೌದು ನೋಡು, ಅವ್ರ ಮನೆ ಕಡೆನೂ ಯಾರೋ ಮಾಟ ಮಾಡ್ಸ್ಯಾರಂತವ. ಮನಿ ಬೇಕಲ್ಲಾಗ ಹೊರಗೆ ಬರ್ತಿದ್ದಂಗ ನೋಡಿ ಬೇಜಾರು ಮಾಡ್ಕೊಂಡಿದ್ರಂತ. ಅದಕ್ಕೆ ನಿಂಗೆ ಹೇಳ್ಬೇಕಂತೇಳಿ ಓಡ್ ಬಂದಾರ ಅವರು, ಗೊತ್ತನ? ಅಯ್ಯೋ ದೇವ್ರಿ, ಯಾವ ಹಿಂಗೆ ಕೈ ಕೊಟ್ಕೊಂಡವು. ಏನು ಜೋಡಾದ್ವ ಇವ ಮಾರ್ ಮಣ್ಣ ಗಡಗಾಕತ್ತಾಗ. ಯಾರಿಗೆ ಏನು ಮಾಡ್ಬೇಕಂತ ಕೈ ಕೊಟ್ಕೊಂಡು ಕುಂತಾರ ಇವ್ರು ಅಂತ. ಅಲ್ಲ ಇಡೇ ಊರ್ ಮಂದಿನ ಕೊಲ್ಬೇಕಂತದಾರ ಅಲ್ಲ, ಆಕಿ ಮೇಲೂ ಅಷ್ಟು ಏನಿದ್ದಿತ್ತು ಇವ್ರಿಗೆ? ಏನಲ್ಲೇ ನಮ್ಗೆ ಯಾರ ಗೊತ್ತಿದ್ದಾರ ಮಾಡಾಕತ್ತಾರನ ಅಂತೇನೆ ನಾನು. ಹ್ಞೂ ಬೇವ, ಯಾರ ಗೊತ್ತಿದ್ದಾರ ಮಾಡಾಕತ್ತಾರ. ಯಾರು ಹೆಂಗೆ ಪತ್ತೆ ಹಚ್ಚೋದು ಏನು ಒಂದು ಗೊತ್ತಾಗಲ್ತವ. ಇವ ಸಣ್ಣವ್ ನೋಟ್ ಮಾತಾಡ್ಸು, ಆಮ್ ಹೊಡೆದ್ ಕಳ್ಸ. ಅಲ್ಲ ನೀವು ಇಬ್ರಿಗೆ ಏನು ನನ್ನ ಕೌಕು ಅನ್ನಕತ್ತೀರಿ? ನಾ ಏನು ಮಾಡೀನಿ? ತಲೆ ಹಿಡ್ಸಾಕ ನಿಮ್ಗೆ? ಅತ್ತೇರ ಗಿರ್ಜಿ ನನಗೆ ಹೊಡೆದ್ರಿ ಪಾಪ. ನೋಡಲ್ಲ ಆಕಿ ಗಂಡ ಏನು ಅನ್ಸ್ಬೇಕು, ಹಂಗೆ ಹೋದ್ರ ಮನೆಗೆ ಹಿಂಗೆ ಮಾಡಿ ಕಳಿಸ್ತಾರ ಅಂತೇಳಿ. ಏನ ಗಿರ್ಜಿ ಓಡೋದ್ಲ? ಈ ಗಂಡ ಹಾಕೊಂತ ಕೂತಾನ. ತೂ ಅದಕ್ಕೇನು ಬಂದಿತ್ತ? ಅದಕ್ಕೆ ಈ ವಯಸ್ಸಿನಾಗ ಓಡಿ ಹೋಗುವಂಥದ್ದು. ಇವ ನಾವೆಲ್ಲ ಇವತ್ತಾಗಿಂತದ್ದು ಎಲ್ಲಿ ಕೇಳಿಲ್ಲ ಬಿಡು. ಅಯ್ಯೋ ದೇವ್ರೆ, ಅಲ್ಲ ಓಡಿಗೈತೆ. ಥೂ ಏನಸ ಇವತ್ತಾಗ. ಅಲ್ಲ ಬೆಂಡ್ಲಿ ನೋಡಕ್ಕೆ ನಂಗೆ ನಾಜುಕಾಗಿದ್ದೆ ಅವ್ವ ನಾವಲ್ವ. ಜಾಸ್ತಿ ನೀನು ಅಕ್ಕಿ ಕೊಟ್ಟು ಮಾತಾಡ, ಮತ್ತೆ ನೀ ಅವನಾರ ಬೆನ್ನ ತಗೊಂಡು ಓಡೋದಿಗಿದಿ. ಅಯ್ಯವ್ವ, ಅಯ್ಯೋ ದೇವ್ರೇ, ಅತ್ತೆಯಾರ ಮಾತಾಡೋದೇ ಬೇಡ ಹೋಗತ್ತಾರ. ಅಯ್ಯೋ ನಿಮ್ಮ ಎದಕ್ಕೆ ಹಂಗೆ ಸಿಟ್ಟು ಮಾಡ್ಕೊಂಡು ಹೋದ್ಲ? ಅಲ್ಲ ಗಿರ್ಜಿಗೆ ಮಾಡಿದ್ದಕ್ಕೆ ಸಿಟ್ಟು ಬಂತಾನ, ಬರ್ಲಾರ್ದಿದ್ದಿತ್ತಾನ. ಬೆಂಡ್ಲಿ ನೋಡಕ್ಕಿನ ಹೆಂಗೆ ಮಾಡ್ಯಾಳ? ಅಲ್ಲ ತೀರ ಯಾರು ಕೊಟ್ಟಂತ? ಮೊದ್ಲಿಂದ ಲವ್ ಮಾಡಿದ್ಲ, ಇನ್ನು ಈಗ ಯಾರನ್ನಾರು ಲವ್ ಮಾಡ್ಯಾಳ? ಅಲ್ಲ ಆದ್ರೂ ಮಗ ಅದನ ವಯಸ್ಸಿಗೆ ಬಂದವ. ಏನು ಆ ಹುಡುಗನ ಕರ್ಕೊಂಡು ಹೋಗ್ಯಾಳ ಏನು ಬಿಟ್ಟು ಹೋಗ್ಯಾಳ? ಈ ಮಾತೇನಾರ ಗಿರ್ಜಕ್ಕಾರ ಕೇಳಿಸ್ಕೊಂಡ್ರೆ ಮುಗಿದೋತು. ಹೌದು, ಮಾತ ಕೇಳಲಕ್ಕಿ ಗಿರ್ಜಿ. ನೀನು ನೋಡ, ಏನು ಚಿಂತೆ ಮಾಡಕ್ ಹೋಗ್ಬಿಡ, ಆರಾಮದಳಕ್ಕೆಲ್ಲಿ ಏನು ಹೋಗಿ ನೋಡ್ದೆ ರೂಮ್ ಗೀಮ್ ಎಲ್ಲ ಅಡ್ಡಿ ಇಲ್ಲ, ಚಲೋ ಐತಿ. ಆಮೇಲೆ ರೂಮ್ಮೇಟ್ಸು ಅಷ್ಟೇ ಇಂಡಿಯನ್ಸ್ ಅದಾರ, ಹಂಗೆಲ್ಲ ಇದು ಮಾಡೋರಿಲ್ಲ. ಓದೋರೆ ಎಲ್ಲರಲ್ಲಿ ಓದ್ಬೇಕಂತ ಅನ್ಕೊಂಡವ್ರೆ ಓದೋರಲ್ಲೇ ಏನು ಹೋಗಿರೋದು ಅಂಥವ್ರ ಜೊತೆಗೆ ಬಿಟ್ಟು ಬಂದೀನಿ. ಆಮೇಲೆ ನನ್ಗೆ ಗೊತ್ತಿರೋರೆ ಅಲ್ಲಿ ಪರಿಚಯ ಇರೋರಿಗೆ ಹೇಳೇನಿ ನನ್ನ ಮಗಳಿಕಿ ಅಂತೇಳಿ. ಏನು ನನ್ನ ಬಿಸ್ನೆಸ್ ಅಲ್ಲಿ ಮಟನೂ ಐತಿ, ಗೊತ್ತೈತಿ, ನೀನು ತಲೆ ಕೆಡಿಸ್ಕೋಬೇಡ. ಅಷ್ಟೊಂದು ಆದ್ರೆ ಸಾಕು. ನೀವಿಷ್ಟು ಧೈರ್ಯ ಕೊಟ್ಟ ಮೇಲೆ ನನಗೆ ಯಾಕೆ ಹೆದರಿಕೆ? ಅಪ್ಪ ದೇವ್ರೆ, ನಾನು ಅದೇ ಹೆದರ್ಕೊಂಡ್ಬಿಟ್ಟಿದ್ದೆ ಏನಪ್ಪ ಎತ್ತ ಅಂತೇಳಿ. ಒಟ್ಟು ಆರಾಮ ಅದಾಳಲ್ಲ? ತಿನ್ನೋದು ಉಣ್ಣೋದು ಎಲ್ಲ ಹೆಂಗೆ ಅವ್ರ ಮಾಡ್ಕೊಳ್ಳೋದು? ಅಡುಗೆ ಏನಲ್ಲಿ ಹೋಟೆಲ್ನಾಗ ಉಣ್ಣೋದ? ದಿನ ಒಂದು ಹೋಟೆಲ್ನಾಗ ಉಂಡು ಎದಕ್ಕೆ ಬರ್ತೈತ್ರಿ? ಇವ್ರು ರೂಮ್ಮೇಟ್ಸ್ ಎಲ್ಲಾರು ಸೇರಿ ಹೋಟೆಲ್ನಾಗ ಮಾಡ್ಕೋದು. ಹೋಟೆಲ್ನಾಗ ಉಣ್ಣಲ್ಲಂತೆ, ರೂಮ್ಮೇಟ್ಸ್ ಎಲ್ಲಾರು ಸೇರಿ ಮನ್ಯಾಗ ಮಾಡ್ಕೋತಾರಂತೆ. ನೀ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ, ಅವ್ರಿಗೆ ಅನುಕೂಲ ಆದಂಗೆ ಅವ್ರು ಮಾಡ್ಕೊಳ್ಳಿ, ಏನೂ ಆಗಲ್ಲ, ಸುಮ್ಮನಿರ್ನಿ. ಅವು ಹೇಳ್ರಿ ಅಪ್ಪ ಚಿಂತೆ ಮಾಡಕ್ ಹೋಗ್ಬೇಡ ಅಂತ ಹೇಳು. ಆರಾಮದಿನ ಇಲ್ಲೇ ನಾನು ಟೈಮ್ ಸಿಕ್ಕಾಗ ಸಂಜೆ ಮುಂದೆ ಹಿಂಗೆ ಫೋನ್ ಮಾಡ್ತೀನಿ. ಸುಮ್ಮನೆ ನನ್ನ ಸಲ ಯೋಚನೆ ಮಾಡಿ ಚಿಂತೆ ಮಾಡಿ ಊಟ ಬಿಡುದು ಮನ್ಸಿಗೆ ಮಾಡ್ಕೊಳ್ಳೋದು ಮಾಡಬೇಡ ಅನ್ನೋ ಅಂತೆಲ್ಲ ಹೇಳಾಳ. ಆಯ್ತವ ಹೇಳ್ತೇನೆ, ಇದ್ರ ಮ್ಯಾಗ ನಿಮ್ಮ ಹೋಗ್ಬಿಟ್ಟಿದ್ದೆ ಅಂತ ನಾನು ಹೇಳೇನಿ. ಏನು ಹಂಗಾರ ಸರಿ, ಆರಾಮದಾಳ ಅಂದ್ರೆ ನಂದೇನ್ರಿ ಚಿಂತೆ? ಆರಾಮಿದ್ರೆ ಅಷ್ಟೇ ಸಾಕಪ್ಪ ಆತಾಗ, ಹೌದಿಲ್ಲ? ನಾನು ಎಲ್ಲೇ ಏನು ಎತ್ತ ಅನ್ನಂಗೆ ನನಗೊಂಥರ ಹೊಟ್ಟೆಬೇನ್ ನೋಡ್ರಿ. ಅದಕ್ಕೆ ಈಗ ಅಲ್ಲಿ ಹೋಗಿ ನೀವೇ ನೋಡಿ ಬಂದಿರಲ್ಲ, ಎಲ್ಲ ನಿಮ್ಗೆ ಗೊತ್ತಿರ್ತೈತೆ ಅಷ್ಟೇ, ಮುಗಿತಪ್ಪ. ಎಲ್ಲ ನೋಡಿ ಬಂದೇನೆ, ತಲೆ ಕೆಡ್ಸ್ಕೊಬಿಡ ಅಪ್ಪ. ಅವನ್ನ ಸಮಾಧಾನ ಮಾಡೋದೇ ನಂಗೆ ದೊಡ್ಡ ಪಜಿತಿ ಆಗ್ಬಿಡ್ತು ಬಿಡತ್ತಾಗ. ಎಷ್ಟು ಹೇಳಿದ್ರು ಕೇಳವಳ್ಳು. ಅಲ್ಲೇ ನಾಳೆ ಮತ್ತೆ ಮಗಳು ಮದುವೆ ಮಾಡ್ಕೊಂಡು ಹೋದ್ರೆ ಏನ್ ಮಾಡ್ತೀವಿ? ರೀ, ಮದ್ವೆ ಮಾಡ್ಕೊಂಡು ಹೋಗೋದಕ್ಕೂ ಬೇರೆ ಊರಿಗೆ ಓದಕ್ಕೆ ಹೋಗೋದಕ್ಕೂ ವ್ಯತ್ಯಾಸ ಇಲ್ಲನ್ರಿ. ಇಲ್ಲೇ ಒಟ್ಟೆ ನೀರು ಕೈಯಾಗ ಕೊಟ್ರೆ ಕುಡಿತಾಳ, ಅವರು ಒದರ್ತಾಳ, ನಂಗೆ ಅದು ಬರಲ್ಲ ಇದು ಬರಲ್ಲ ಅಂತೇಳಿ. ಅಲ್ಲಿ ಹೆಂಗೆ ಮಾಡ್ಕೊತತೆ ಏನೋ ನನ್ನ ಮಗಳು ತಿಂತತೆ ಉಣ್ತತೆ ಇಲ್ಲ ಅಂತ ಒಂಥರ ಯಾರಿಗಾದ್ರೂ ಅನ್ಸೋದು ಸಹಜ. ಅದು ನಿಮ್ದೊಂದು ಕತೆ ಆಯ್ತು, ಮದುವೆ ಮಾಡ್ಕೊಂಡು ಹೋಗೋಣ. ಮದುವೆಗೂ ಅದಕ್ಕೆ ವ್ಯತ್ಯಾಸ ಇಲ್ಲನ? ಬಿಡ್ರಿ ಹೋಲಿ, ಎಟ್ಟಾಗ ಒಟ್ಟು ನೋಡ್ಕೊಂಡ್ ಬಂದಿರಲ್ಲ, ಎಲ್ಲ ಆರಾಮದಾಳ ಅಂತ ಹೇಳತ್ತೀರಿ ಅಂದಮೇಲೆ ನನಗೂ ಒಂಚೂರು ಧೈರ್ಯ ಈಗ. ರೀ, ಕೆಟ್ಟ ಬೇಜಾರಾಗಕತ್ಬಿಟ್ಟತ್ ನೋಡ್ರಿ ಇತ್ತಾಗ. ಅಂದಂಗೆ ರೀ, ಕುಂಭಮೇಳ ಆಯ್ತಂತ್ರಿ ಅಯೋಧ್ಯೆ ಒಳಗೆ. ಇದು ಅಯೋಧ್ಯೆ ಅಂತ ನಾನು ನೋಡಿ ಕುಂಭಮೇಳಕ್ಕೆ ಹೋಗಿ ಬರೋಣ್ರಿ ಈಗ. ಕುಂಭಮೇಳಕ್ಕೆ ಈಗೆಲ್ಲ ಕತ್ಲೆ ಕೆಲಸ ಸುಮಾರು ಅದಾವು, ನೋಡೋಣ ತಡಿ. ಪುರ್ಸತ್ ಸಿಕ್ಕರೆ ಹೋಗೋಣ, ಇಲ್ಲ ಅಂದ್ರೆ ಇಲ್ಲ. ಆದ್ರೆ ಈಗಂತರೂ ಆಗಲ್ಲ ಅನಿಸ್ತದೆ ನನಗೆ. ಯಾಕೆ
ಆಯ್ತು ತೋರಿ, ನಿಮ್ಮ ಪುರ್ಸತ್ ಸಿಕ್ಕರೆ ಹೇಳ್ರಿ ಹೋಗೋಣಂತ. ಅಂದಂಗ ಅರವಿಂದ ಅತ್ತಿ ಫೋನ್ ಮಾಡಿದ್ಲ ನಮಕ್ಕೇನಾರ? ಇಲ್ಲಪ್ಪ, ನಂಗೇನು ಫೋನ್ ಮಾಡಿಲ್ಲ. ನಾನು ಫೋನ್ ಮಾಡಿಲ್ಲ. ನಾನು ಆತಕ್ಕೆ ಹೋಗೋದು ಇಲ್ಲ, ಹಚ್ಚೋದು ಇಲ್ಲ ಬಿಡು. ಫೋನ್ ಮಾಡಿಲ್ಲಪ್ಪ. ಎದಕ್ಕೆ ಹಚ್ತಾರ? ನಾವಾಗೆ ತಪ್ಪತ್ತಂದು ಕಾಲು ಬಿದ್ಕೊಂತ ಹೋಗ್ಬೇಕು ಅವ್ರಿಗೆ. ಅವಾಗ ಹ್ಞೂ ಅನ್ಕೊಂತ ತಪ್ಪು ಮಾಡಿರೋದೇ ಅವರು. ಆದರೂ ತಪ್ಪು ಮಾಡಿಲ್ಲ ಅನ್ನೋರಂಗೆ ಪೋಸ್ ಕೊಡ್ತಾರೆ. ಅರವಿಂದ ಹೋಗ್ಲಿ, ಹಂಗೆ ಮಾತಾಡಕ್ಕೆ ಹೋಗ್ಬೇಡ. ಕೇಳದೆ ಅಷ್ಟೇ ಫೋನ್ ಮಾಡಿದ್ಲಾ ಅಂತೇಳಿ. ಸರಿ, ನಾ ಬರಲಿ ಹಂಗಾರ ಆಫೀಸ್ಗೆ ಹೋಗ್ತೇನೆ. ಅಪ್ಪ ಈಗ ಬಂದಿರಿ, ಒಂದು ಸ್ವಲ್ಪ ರೆಸ್ಟ್ ಮಾಡ್ರಿ. ಇವತ್ತು ಎಲ್ಲೂ ಹೋಗ್ಬೇಡ್ರಿ, ಆರಾಮ್ ಮನ್ಯಾಗಿರ್ರಿ. ನಾನು ಹೊಂಟೇನಿ ಆಫೀಸಿಗೆ. ಹೆಂಗಿದ್ರು ಹ್ಞೂ ರೀ, ನನ್ನ ಮಗ ಈಗೆಲ್ಲ ಜವಾಬ್ದಾರಿ ತೊಗೊಳಕತ್ತಾನ ಗೊತ್ತೇನ? ಅವ್ಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿರ್ನ? ಅವನಿಗೆಲ್ಲ ಶಾಣೆ ಈಗ ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನನ್ನ ಮಗ ಈಗೆಲ್ಲ ನಿಭಾಯಿಸುವಷ್ಟು ಅವಂಗ ಗೊತ್ತಾಗೈತಿ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಆರಾಮಾಗಿರ್ರಿ. ಯಾವಾಗಲೂ ನಿಮ್ಮ ಅಕ್ಕ ಅಂತಿದ್ಲಲ್ಲ, ನನ್ನ ತಮ್ಮನ ಎಲ್ಲ ಮಾಡಬೇಕು, ನಮ್ಮ ತಮ್ಮನ ಎಲ್ಲ ಮಾಡಬೇಕು ಅಂತೇಳಿ. ಆ ತೊಂದರೆ ಏನೂ ಇಲ್ಲ. ಎಲ್ಲ ಈಗ ಬೇಕಂದಂಗೆ ನನ್ನ ಮಗನ ಮಾಡಾಕತ್ತಾನ. ಏನು ನಾಡಿ ಖುಷಿ ನನಗೂ ಅವ್ನು ಕಲ್ತಂದ್ರೆ. ಯಾಕಂದ್ರೆ ಅವ ಕಲೀಲಿ ಫಸ್ಟ್. ಅವ ಮಾಡ್ಕೊಂಡು ಹೋಗ್ತಾನೆ ಎಲ್ಲ ಅಂದ್ರೆ ಮುಂದೆ ನನಗೊಂದು ಜವಾಬ್ದಾರಿ ತಪ್ಪಲ್ಲ. ಆಗ್ಲಿ ಸರಿ, ಹಂಗಾರೆ ನಾವು ಕೈಕಲ್ ಮರಿ ತೊಳ್ಕೊಂಬರ್ತೀನಿ. ಒಂದು ಸ್ವಲ್ಪ ಏನಾದ್ರು ರುಚಿ ರುಚಿಯಾಗಿ ತಿನ್ನಾಕ್ ಮಾಡು. ಅವ್ರಿಗೆ ಕಾಳು ಉಪ್ಪಿಟ್ಟು ಮಾಡಲಿ? ಅಡ್ಡಿಲ್ಲ, ಮಾಡು, ತಿಂತೇನೆ. ಅಮ್ಮ ನೀವು ಕುತ್ಕೋರಿ ಆರಾಮಾಗಿ, ನಾ ಮಾಡ್ತೀನಿ. ಅಂದಂಗೆ ಪಾರ್ವತಿ ಹೋಗಿದ್ದೇನಮ್ಮ ದವಾಖಾನಿಗೆ? ತೋರಿಸ್ಕೊಂಬಂದ್ಯಾ? ನಾಳೆ ಐತ್ರಿ ಮಾವ್ರ, ಇವತ್ತಲ್ರಿ, ನಾಳೆ ಐತಿ, ನಾಳೆ ಹೋಗ್ಬೇಕ್ರಿ. ಹೌದಮ್ಮ, ಸರಿ, ಹುಷಾರಿ, ಹೋಗ್ರಿ, ತೋರಿಸ್ಕೊರಿ. ದವಾಖಾನೆ ಡಾಕ್ಟ್ರ್ ಏನು ಹೇಳ್ತಾರೆ ನೋಡಮ್ಮ, ಕರೆಕ್ಟ್ ಲಕ್ಷ ಕೊಟ್ಟು ಕೇಳಿಸ್ಕೊರಿ. ಕೇಳಿಸ್ಕೊಂಡು ಏನು ಹೋಗ್ಬರ್ರಿ. ಅದ್ರ ಪ್ರಕಾರ ಗುಳಿಗೆ ಔಷಧಿ ಏನದವಲ್ಲ ಎಲ್ಲ ತಗೋಬೇಕು. ಏನೋ? ಹ್ಞೂ ರೀ ಮಾವ್ರ. ಅಮ್ಮ ನಾ ಮಾಡ್ತೀನಿ ಉಪ್ಪಿಟ್ಟು. ಯವ್ವ, ನಾ ಆಫೀಸ್ಗೆ ಹೋಗ್ಬರ್ತೀನಿ. ಅಯ್ಯೋ ಶಾಂತಕ್ಕ, ಒಲ್ಲಿ ಬಿಡ ಯವ್ವ, ನಾ ಒಲ್ಲೆ. ಮತ್ತೆ ಏನಾರ ಒಂದು ಅನ್ನೋದು ಮತ್ತೆ ನಾ ಮಾರಿ ಸೊಟ್ಟು ಮಾಡ್ಕೊಂಡು ಹೋಗ್ಬೇಕು. ಒಲ್ಲೆವ, ನಾನು ಸುಮ್ಮನೆ ಕೈ ಬಿಡು, ಒಲ್ಲೆ ತಗೋ. ಏನನ್ನಲ್ಲ, ಮತ್ತೆ ಭಾಳಷ್ಟು ಬೈದು ಬೆಂಡೆತ್ತೇನಿ. ಸುಮ್ಕಿರ್ನಿ, ಏನನ್ನಂಗಲ್ಲ. ಅಲ್ಲ ನಿನ್ಗೆ ಬಂದು ಪಾಪ ಈಗ ಮಾಡ್ಸ್ಯಾರ ಅಂತ ಏನೋ ಹೇಳಕ್ ಬಂದಿ. ನಮ್ಮ ಮತ್ತೆ ಹೆಂಗೆ ಮಾಡಿದ್ ನಂಗೆ ಭಾಳ ಬೇಜಾರಾಗೈತಿ. ನಿನ್ನೂ ಸುಲ್ ತೆಗಿಂಗಿಲ್ಲ ನಿನ್ನ ಸುದ್ದಿ. ಏನು ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ನಾನು ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಬೇದಾವಿ. ಹೌದು ಸಣ್ಣವ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಬರ್ರಿ. ನೀವಿಬ್ರು ಇಷ್ಟು ಧೈರ್ಯ ಕೊಟ್ಟಿರಂತ ಬಂದಾನೆ, ನಾನು ಸುದ್ದಿ ಹೊಡೆಯಲ್ಲೋದಿಲ್ಲ. ಗಿರ್ಜಿ ಅಂದ್ರೆ ಸಾಕು, ನಾವು ಬಿಡೋದಿಲ್ಲ. ಅವ್ರು ಅನ್ನೋದು ಇಲ್ಲ, ನೀ ಸುಮ್ಮನಿರು. ಶಾಂತವ, ಗಿರ್ಜಿ ಓಡಾಳ ಅನ್ಲಿಕ್ಕೆ ನೀವು ಹೋಗಿದ್ದೆ ಹುಡ್ಕೊಂಬರಕ? ಎಲ್ಲೇ ಬಸ್ ಸ್ಟ್ಯಾಂಡ್ನ ಸಿಕ್ಲ, ರೈಲ್ವೆ ಸ್ಟೇಷನ್ನೇ ಸಿಕ್ಲ? ಅತ್ತೀರ ನಾನು ಓಡಗೇನೆ ಲಕ್ಷ್ಮಿ, ಇದ ನೀ ಬುದ್ಧಿ ಹೇಳಿದ್ದಂಗಾರ ನಾ ಓಡಗೇನೆ ಅಂತ ಹೇಳಿ ಏನ? ಈ ವಯಸ್ಸಕ್ಕೆ ಅದು ನನ್ನ ಗಂಡನ್ ಬಿಟ್ಟು ನನ್ನ ಮಗನ್ ಬಿಟ್ಟು ನಾ ಓಡಕನ್ನ? ಏನೋ ಇದ ವರ್ಷದಾಗ ನಿನ್ ಗಂಡನ್ ಬಿಟ್ಟು ನಿನ್ ಮಗನ್ ಬಿಟ್ಟು ಓಡಕ್ಯಾ? ಈಕ ಹಾಡಿಬಿಟ್ಟು ನಿನಗೇನು ಬರತ್ಯಾ? ನಿನ್ನ ಗಂಟೆ ಹೇಳಿ, ನಿನ್ನ ಪಿಲೆಗ್ ಗಂಟೆ ಹೇಳಿ, ನಿನ್ನ ಪಿಡಗ ಹಾಯ್ಲಿ, ನಿನ್ನ ಸುಡ್ಗಾಡದ ಸುಣ್ಣ ಸುರಿ ಬರಲಿ, ನಿನಗೇನು ಬರತ್ಯಾ? ನೀನು ಹೋಗೋದು ಉಗ್ಗಿ ಉಂಡ್ಲಿ? ಅಯ್ಯ ಊರ್ ಬೆಂಡ್ಲಿ ಹಿರಕ್ಕನ್ ಚಾಳಿ ಮನೆ ಮಂದಿಗಲ್ಲ ಅಂತೇಳಿ ನೀ ಮಾಡಿ ಮತ್ತಿಂದ ನನ್ನ ಮಕ್ಕಳು ಅದನ್ನ ಕಲ್ತಿಲ್ತಾವ. ಊರ್ ಬೆಂಡ್ಲಿ ಅಲ್ಲೇ ಮತ್ತೆ ನನ್ನ ಸಸಿ ಜೊತೆಗೆ ಮೊದಲ ಅಂಟ್ಕೊಂಡಿರ್ತಿ, ಯಾಕೆ ಬಿಟ್ಕೊಟ್ಟು ಓಡೋದ್ರೆ ಏನು ಮಾಡ್ತಿ? ಅಲ್ಲ ಈಗ ಯಾವನ್ ಲವ್ ಮಾಡಕತ್ತಿಲ್ಲ ನೀನು ಓಡಿಸ್ಕೊಂಡು ಹೋಗವ ಯಾರ್ಲಿ ಅವ? ನೋಡಾಕ್ ಕೊಟ್ಟು ಚಂದದ ನೀ ಅರಿದಕ್ಕದೀನಿ ಅಂತೇಳಿ ಹಿಂಗೆ ಮಾಡೋದು. ಅಯ್ಯ ಪಾಪ ನಿನ್ನ ಗಂಡು ಉರ್ಲಿಗಿರ್ಲ ಹಾಕೊಂಡ್ರ ಗತಿ ಏನಾಗಿರ್ಜಿ? ಶಾಂತಕ್ಕ ಇದಾನ ನಿಂಗೆ ನನ್ನ ಮೇಲೆ ಏನಾರು ಸಿಟ್ಟಿದ್ರೆ ಬಾಯ್ ಬಿಟ್ಟು ಹೇಳ್ಬಿಡಿ ಶಾಂತಕ್ಕ. ಅದನ್ನ ಬಿಟ್ಟು ಹಿಂಗೆ ಮಾಡಕ್ ಹೋಗ್ಬೇಡ ಅಷ್ಟೇ. ನೋಡ್ದೇನೆ ನಿಮ್ಮ ಅವ್ವ ಮಾತಾಡೋ ಮಾತ ನಿಮ್ಮ ಅತ್ತಿ ಯೋ ನೋಡ್ ನನ್ನ ಗಂಡನ್ ಬಿಟ್ಟು ನಾ ಈ ವಯಸ್ಸಕ್ಕೆ ಓಡಕ್ಕನಂತ ಹಿಂಗ ಮಾತಾಡತ್ತೀರ. ನನ್ನ ಗಂಡಿ ಮಾತು ಕೇಳಿಸ್ಕೊಂಡ್ರಿ ಏನು ಅನ್ನಂಗಿಲ್ಲ, ಯಾವ್ಯಾರ ಊರ್ ಬಿಡಾಡ್ಯಾರ ಕೇಳಿಸ್ಕೊಂಡ್ರಿ ಏನು ಅನ್ನಂಗಿಲ್ಲ. ಹಿಂಗ ಮಾಡಿ ಬರೇ ನನ್ನ ಮೇಲೆ ಆಪಾದ ಹಾಕ್ತಾಳಿಕ್ ಒಂದು ಅತ್ತಿ. ಅಯ್ಯೋ ಗಿರ್ಜಿ ಬೇಜಾರ್ ಮಾಡ್ಕೋಬೇಡ್ಲೆ. ಅಯ್ಯೋ ಅತ್ತಿಯಾರ, ನಿಮ್ಗೇನ್ ಬುದ್ಧಿ ಗಿದ್ದಿ ಐತೆ ಇಲ್ಲ ತಲೆಗ? ಅಯ್ಯೋ ಯಾಕೆ ಹಂಗ ಮಾಡ್ತಾಳ? ಬಾಯ್ ಮುಚ್ಚ್ರಿ ಅತ್ತಿಯಾರ, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ಹೇಳ ಲಕ್ಷ್ಮಿ ಒಡ್ ಕಿವ್ಯಾಗ. ಯಮ್ಮ ಅವ್ರು ಏನಾರು ಯಾಕೆ ಮಾಡ್ಲಿ, ನೀ ಯಾಕೆ ಮಾತಾಡ್ತಿ? ಸುಮ್ಮನೆ ಇರ್ಬೇ. ಸುಮ್ಮನೆ ಇರ್ತಾನೆವ, ನನಗೆ ಎದಕ್ ಬೇಕತಿ? ಏನಾರು ಯಾಕೆ ಮಾಡ್ಕೊಲ್ಲ? ಹೌದಿಲ್ಲ? ಸುಮ್ಮನೆ ಇರ್ತಾನೆ. ಅಲ್ಲಾಗ ಏನ ಕಣ್ಣಿಲೆ ಕಿವಿಲೆ ಕೇಳತ್ತಲ್ಲ, ಅದಕ್ಕೊಂದು ಬುದ್ಧಿ ಹೇಳ್ತೇವೆ. ಕೇಳಲ್ಲ ಅಂದ್ರೆ ಏನು ಮಾಡೋದವ? ಬಿಟ್ಟು ಬಿಡೋದಷ್ಟೇ, ಹೌದಿಲ್ಲ? ಅಯ್ಯೋ ಏನಾರ ಮಾಡ್ಕೊಲ್ಲ, ನಮ್ಗೆ ಯಾಕೆ ಬೇಕು? ನಾಳೆ 4 ಮಂದಿ ಬೈದ್ರೆ ಅಕ್ಕಿಗೆ ಬೈತಾರೆ, ನನಗೆ ಬೈತಾರೆ. ಸುಮ್ಮನೆ ಇರ್ತಾನೆ ಇವ, ನನಗೆ ನನ್ನ ಸೊಸಿಯನ್ನ ಅಕ್ಕಿ ಬುದ್ಧಿ ಹೇಳಕ್ಕೆ. ಅಯ್ಯೋ ದೇವ್ರೆ, ಬುದ್ಧಿ ಹೇಳಕ್ಕೆ ಹೋಗಿ ಆ ಶಿವನ ಪದ ಸೇರಿ ಆಯ್ತು. ಅಯ್ಯೋ ಮಾತಾಡ್ತಿದ್ದ ಮುದುಕಿ ಶಾಂತಕ್ಕ. ಇನ್ನೇನು ನಿಮ್ಮ ಮನೆ ಬಕ್ಲಕ್ಕೆ ಬರಲ್ಲ ನಾನು, ನಿಮ್ಮ ಮನೆ ಸುದ್ದಿಗೆ ಬರಲ್ಲ ನಾನು. ಏನು ನೀನು ಏನಾರ ಯಾವ ಥರ ಮಾತಾಡ್ಸ್ಬೇಕಂದ್ರೆ ನನ್ನ ಮನೆ ಕಡೆ ಬಾ. ನಾನಂದ್ರೆ ಈ ಮುದುಕಿರ ಜಾಗಕ್ಕೆ ಬರಲ್ಲ. ಏನು ಈಗ ಓಡಿ ಹೋದ್ರೆ ಒಮ್ಮೆ ಬರೋದೇ ಇಲ್ಲ? ಬ್ಯಾಡ್ಲೆ ಗಿರ್ಜಿ, ಹಂಗೆ ಮಾಡಬೇಡ. ವಯಸ್ಸಕ್ಕೆ ಬಂದ ಮಗ ಅದನ, ಏನ ತಿಳಿದಿದ್ದು ಹೇಳ್ತೇವೆ ಕೇಳು. ಆಮೇಲೆ ನೋಡು, ಡ್ಯಾಡಿ ಮೈ ಡಿಯರ್ ಲ್ಯಾಡಿ, ಇಬ್ರಿಬ್ರು ಲವ್ಲಿ ಡ್ಯಾಡಿ ಆಗ್ಬಿಡ್ತಾರೆ ಇಬ್ಬಿಬ್ರು. ಅಯ್ಯೋ ಏನಾರ ಮಕ್ಕಳು.